ಫುಲ್ ಆಗಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡ್ಲಿಲ್ವಾ? ನಾವೆಲ್ಲ ಅನ್ಕೊಂಡ್ವಿ ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು. ನಾವೆಲ್ಲರೂ ಅನ್ಕೊಂಡ್ವಿ ಎಷ್ಟೇ ಆದರೂ ಎಲ್ಲ ಡೀಲೆಲ್ಲ ಕ್ಲೋಸ್ ಡೀಲ್ ಮಾಡ್ಕೊಂಬರ್ಬೇಕು, ಒಳ್ಳೆ ಪ್ರೆಸೆಂಟೇಷನ್ ಕೊಡಬೇಕು, ನಾನು ಯಾವ ಕಸ್ಟಮರ್ಸ್ನ ಮೀಟ್ ಮಾಡ್ತೀನಿ, ಕ್ಲೈಂಟ್ನ ಮೀಟ್ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಸಹ ನನ್ನ ಸರ್ವಿಸ್ನ ಕೊಡಬೇಕು, ನನ್ನ ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅದು ಸಹ ಆಗಿಲ್ಲ. ವೈ? ಸೊ ನಾನು ಈ ಥರ ಗೋಲ್ ಬರ್ಕೊಂಡ್ವಿ, ಗುರಿಗಳು ಇಟ್ಕೊಂಡು ಈ ಲೈಫಲ್ಲಿ ನಾನು ಹಿಂಗೆ ರೀಚ್ ಆಗಬೇಕು, ಹಂಗೆ ಟಾಪ್ ಲೆವೆಲ್ ಬೆಳಿಬೇಕಂತ ಅಂದ್ಕೊಂಡ್ವಿ. ಬಟ್ ಆದರೂ ಆಗೋಕ್ಕಾಗಿಲ್ಲ. 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ, ಕೆಲವರು 30 ವರ್ಷ ಸೇಲ್ಸ್ ಫೀಲ್ಡಲ್ಲಿ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ, ನಾಲೆಜ್ ಇದೆ. ಬಟ್ ಆದರೂ ಈ ಥರ ಒಂದು ಲೈಫ್ ನಾನು ಲೀಡ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ಏನು ರೀಸನ್ ಇರ್ಬೋದು? ಏನು ಕಾರಣ ಇರ್ಬೋದು? ಬಿಲೀಫ್ ಸಿಸ್ಟಮ್. ದೆನ್ we don't know how to sell the product or service. Luck. You believe luck? Okay. Hard work and luck. What else? Product knowledge. Confident. Long term attitude. Responsible. Okay sir, ನಾನು ಸೇಲ್ ಮಾಡಕ್ಕೆ ರೆಡಿ ಇದ್ದೀನಿ ಸರ್. ಆಪೋಸಿಟ್ ಪರ್ಸನ್ ತೊಗೊಳ್ಬೇಕಲ್ಲ ಸರ್. ಕರೆಕ್ಟ್ ನೀವು ಹೇಳ್ತಾ ಇರೋದು. ನಾನು ರೆಡಿ ಇದ್ದೀನಿ ಸರ್. ಇವತ್ತು ನೀವು ಹೇಳ್ದಂಗೆ ಒಳ್ಳೆ ಜೋಶ್ ಇಟ್ಕೊಂಡು, ಎನರ್ಜಿ ಇಟ್ಕೊಂಡು, ಎಲ್ಲ ರೆಡಿ ಮಾಡ್ಕೊಂಡು, ಪ್ರಿಪ್ರೇಷನ್ ಮಾಡ್ಕೊಂಡು ನೀವು ಏನೆಲ್ಲ ಹೇಳ್ಕೊಡ್ತೀರೋ ಸೊ ಅದೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಬಟ್ ಆಪೋಸಿಟ್ ಪರ್ಸನ್ ರೆಡಿ ಇಲ್ವಲ್ಲ ಸರ್, ವಾಟ್ ಟು ಡೂ? ಏನು ಮಾಡೋದು ನಾವು? ಐ ಥಿಂಕ್ ನಿಮ್ಮ ಮೈಂಡ್ ಸಮ್ ಟೈಮ್ ಕ್ವಶನ್ ಕೇಳಿರ್ಬೋದಲ್ವಾ? ಬಟ್ ಎಷ್ಟೋ ಜನಕ್ಕೆ ಅನ್ಕೊತೀರಾ, ಸೊ ಈ ಇಯರಲ್ಲಿ ನಾನು ಈ ರೀತಿ ಇರಬೇಕು, ಈ ರೀತಿ ಬದುಕಬೇಕು ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ವೈ? ಎಷ್ಟೋ ಜನ ಇವತ್ತು ಆನ್ ಟೈಮ್ ರೀಚ್ ಆಗಬೇಕು ಅಂತ ಅಂದ್ಕೊಂಡ್ರಿ ಇಂಟರ್ನಲ್ಲಿ. ಓಕೆ, ನಾಳೆ ಸಂಡೇ July 3rd ಪ್ರೋಗ್ರಾಮ್ ಇದೆ, ಸೊ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಬೇಗ ಹೋಗ್ಬೇಕಂತ ಅಂದ್ಕೊಂಡ್ರೆ ಕೆಲವ್ರು ಮಾತ್ರ ರೀಚ್ ಆದರೆ ಕೆಲವ್ರು ರೀಚ್ ಆಗಿಲ್ಲ. ಯಾಕೆ? ಏನು ಕಾರಣ ಇರ್ಬೋದು? ಪ್ಲಾನಿಂಗ್, ಟೈಮ್ ಮ್ಯಾನೇಜ್ಮೆಂಟ್, ಟ್ರಾಫಿಕ್ ಮ್ಯಾನೇಜ್ಮೆಂಟಾ? ಓಕೆ, ಒಂದು ಒಳ್ಳೆ ಕೋರ್ಸ್ ಕಂಡುಹಿಡಿಯೋಣ, ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಲೆಟ್ ಮಿ ಸಿ ದಟ್, ವಿಲ್ ಡಿಸೈನ್ ದಟ್. ಬೇಕು ಜನಕ್ಕೆ ಇವತ್ತು. ಹಾಂ, ಓಕೆ. ಮನೆ ಬೇಗ ಬಿಟ್ಟೆ ಸರ್, ಅದು ಟ್ರಾಫಿಕ್ ನನ್ನ ಕೈಲಿ ಕಂಟ್ರೋಲ್ ಇಲ್ವಲ್ಲ ಸರ್, ನಾನು ಏನು ಮಾಡೋದು ಸರ್? ನನ್ನ ತಪ್ಪ ಸರ್? ನಿಮ್ಮ ಆಫೀಸಿಂದ 3 ಕಾಲ್ ಬಂತು, ಗುರುವಾರ, ಶುಕ್ರವಾರ, ಶನಿವಾರ, ಇವನು ಭಾನುವಾರ SMS ಎಲ್ಲ ಕಡೆ ಬಂತು. ಬಟ್ ನಾವು ಅಂದ್ಕೊಂಡ್ವಿ, ನೆನೆ ರಾತ್ರಿ ನನ್ನ ವೈಫ್ಗೆ ಹೇಳಿದೆ, ಬೇಗ ಎದ್ದೇಳಿಸಿ ಇವತ್ತು ನನ್ನ ಕ್ಲಾಸ್ ಇದೆ ಅಂತೇಳಿ. ಬಟ್ ಆದರೂ ಎದ್ದೆ ಸರ್, ರೆಡಿ ಆದೆ ಸರ್, ಬಟ್ ಟ್ರಾಫಿಕಲ್ಲಿ ಸಿಗಾಕೊಂಡೆ ಸರ್. ಯಾಕೆ ನೀವೇ ಸಿಗಾಕೊಂಡ್ರಿ ಟ್ರಾಫಿಕಲ್ಲಿ? ಎಷ್ಟೋ ಜನ ಇದ್ರಲ್ಲ, ಬಟ್ ನೀವು ಯಾಕೆ ಸಿಗಾಕೊಂಡ್ರಿ ಟ್ರಾಫಿಕಲ್ಲಿ? ವೈ? ಕರೆಕ್ಟ್ ಅಲ್ವಾ? ಯಾಕೆ ನಾವೇ ಸಿಗಾಕೊಬೇಕು? ಎಷ್ಟೋ ಜನ ಇದ್ರಲ್ಲ, ಬೇರೆ ಯಾಕೆ ಸಿಗಾಕೊಂಡಿಲ್ಲ? ವಾಟ್ ಇಸ್ ದಟ್? ಅಲ್ಟಿಮೇಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಲೈಫ್ನ ನನಗೇನು ಬೇಡ, ನನಗೆ ಯಾವುದಕ್ಕೆ ಎನರ್ಜಿ ಕೊಡಬಾರ್ದು, ಯಾವುದು ನನ್ನ ಲೈಫಲ್ಲಿ ಕೆಲಸ ಮಾಡಲ್ಲ, ಯಾವ ಒಂದು ಥಾಟ್ಸು ನನಗೆ ಬೆಳವಣಿಗೆ ಕೊಡಲ್ಲ, ಆ ಥಾಟ್ಸ್ ಮೇಲೆ ನಾವು ಪ್ರತಿದಿನ ನಾವೇನು ಮಾಡ್ತಾ ಇದ್ದೀವಿ? ಎನರ್ಜಿ ಕೊಡ್ತಾ ಇದ್ದೀವಿ. ಏನು ಬೇಡ ಅದ್ರ ಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಬಾಬಾ ನೀನು ಯು ಆರ್ ವೆಲ್ಕಮಿಂಗ್. ಆ್ಯಕ್ಚುಲಿ ನೀವು ಅದನ್ನ ಕರ್ಕೊತಾ ಇದ್ದೀರ, ನಿಮ್ಗೆ ಗೊತ್ತಿಲ್ದಂಗೆ ಆ ಥಾಟ್ಸ್ ಮೇಲೆ ನೀವು ವೆಲ್ಕಮ್ ಮಾಡ್ತಾ ಇದ್ರಿಂದ. ಸೊ ನಾನು ಲೇಟಾಗಿ ಎದ್ದೊಳ್ಬಾರ್ದು. ನಿಮ್ಮ ಥಾಟ್ಸ್ ಏನು? ಲೇಟಾಗಿ ಎದ್ದೊಳ್ಬಾರ್ದು ಅಂದರೆ ಸ್ಟಾರ್ಟಿಂಗ್ ಇಟ್ ಸೆಲ್ಫ್ ಅಲ್ಲಿ ನೀವು ಕೊಡ್ತಾ ಇರೋ ಕಮೆಂಟ್ಸು, ನಿಮ್ಮ ಮೈಂಡ್ ಕೊಡ್ತಾ ಇರ್ತಕ್ಕಂಥ ಥಾಟ್ಸು ಲೇಟಾಗಿ ಎದ್ದೊಳಲ್ಲ. ನೆಕ್ಸ್ಟ್ ಏನು ಮಾಡ್ತೀಯಾ? ನಿಜವಾಗ್ಲೂ ಲೇಟಾಗಿ ಬರ್ತೀಯ. ನಾನು ಲೇಟಾಗಿ ಹೋಗಲ್ಲ. ಏನು ಅಟ್ರಾಕ್ಟ್ ಮಾಡ್ತಾ ಇದೆಯಾ? ಲೇಟಾಗಿ ಹೋಗಲ್ಲ. ನೀನು ಹೇಳ್ತಾ ಇರೋದಲ್ಲೇ ನೆಗೆಟಿವ್ ಇರೋದ್ರಿಂದ ಅಲ್ಟಿಮೇಟ್ ನೀನು ಹೋಗಬೇಕು ಅಂತ ಅಂದ್ಕೊಂಡ್ರೂ ಸಹ ನೀನು ಬೇಗ ಹೋಗೋಕ್ಕಾಗಲ್ಲ. ಇನ್ನು ಮುಂದೆ ನಾನು ಏನೇ ಕೆಲಸ ಮಾಡಿದ್ರು ಪ್ಲಾನ್ ಇಟ್ಕೊಂಡು ಕೆಲಸ ಮಾಡ್ತೀನಿ, ನನಗೆ ಯಾವುದೇ ರೀತಿ ಕಷ್ಟ ಬರಲ್ಲ. ನಿಮ್ಮ ಕಷ್ಟ ಜಾಸ್ತಿ ಬರುತ್ತೆ. ವೈ? ಯು ಆರ್ ಅಟ್ರಾಕ್ಟಿಂಗ್, ಲಾ ಆಫ್ ಅಟ್ರಾಕ್ಷನ್. ಸೊ ನಮಗೆ ಏನು ಬೇಡ ಸಮ್ಟೈಮ್ ಲೈಫಲ್ಲಿ ನಾವೇನು ಮಾಡ್ತೀವಿ? ತುಂಬ ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಯಾಕೆ ಕೆಲವರು ಸಕ್ಸಸ್ಫುಲ್ ಆಗಲ್ಲ? ಯಾಕೆ ಟಾಪ್ ಲೆವೆಲ್ ಬೆಳೆಯಲ್ಲ? ಯಾಕೆ ಲೈಫ್ ಅದೇ ಥರ ಇರುತ್ತೆ? ಇವತ್ತು ದುಡ್ಡಿದೆ, ನೇಮ್ ಇದೆ, ಫೇಮ್ ಇದೆ, ಬಿಸ್ನೆಸ್ ಇದೆ, ಎಲ್ಲ ಇದ್ರೂ ಸಹ ಕೆಲವು ಸಲ ನಮಗೆ ಆ ಒಂದು ಪೀಸ್ ಆಫ್ ಮೈಂಡ್ ಇರಲ್ಲ. ಯಾಕೆ? ಕೆಲವು ಸಲ ಅಂದ್ಕೊಂಡಿದ್ದು ನಮ್ಗೆ ಸಿಗ್ತಾ ಇರಲ್ಲ. ಯಾಕೆ? ಇವತ್ತು ಅನ್ಕೊಂಡ್ಬಂದಿದ್ರೆ ಇವತ್ತೇನೋ ಒಂದು ಕಲ್ತ್ಕೊಂಡು ಹೋಗ್ಬೇಕು, ಲೈಫಲ್ಲಿ ಬೆಳಿಬೇಕು, ನೋಡೋಣ, ಲೆಟ್ ಮಿ ಸಿ ದಟ್ ಅಂಥದ್ದು ಏನು ಹೇಳ್ಕೊಡ್ತಾರೆ ನನಗೆ ಗೊತ್ತಿಲ್ಲದೆ ಇರೋದು ಅಂತ ಕೂತ್ಕೊಂಡ್ರೆ ಪರಿವರ್ತನೆ ಆಗಲ್ಲ. ಯಾಕೆ? ಐ ನೋ ಎವ್ರಿಥಿಂಗ್ನಾ.
ದ ಮೋಸ್ಟ್ ಡೇಂಜರಸ್ ವರ್ಡ್ ಇಂಗ್ಲೀಷಲ್ಲಿ ಲ್ಯಾಂಗ್ವೇಜಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಐ ನೋ ದಟ್. ಐ ನೋ ದಟ್. ನನಗೆ ಗೊತ್ತು, ನನಗೆ ಗೊತ್ತು, ನನಗೆ ಗೊತ್ತು, ನನಗೆ ಗೊತ್ತು, ನನಗೆ ಗೊತ್ತು ಅಂತ ನೀವು ಎಷ್ಟು ಕೂತ್ಕೊತೀರಾ, ಬಟ್ ನಿಮ್ಗೇನು ಗೊತ್ತಿರಲ್ಲ ಅಲ್ಲಿ. ನಮಗೇನೋ ಗೊತ್ತಿರಲ್ಲ. ಸೊ ಇವತ್ತೊಂದು ದಿನ ನಿಮಗೆ ತುಂಬ ಪವರ್ಫುಲ್ ಆಗಬೇಕು, ಎಕ್ಸೆಲ್ ಆಗಬೇಕು, ಎಕ್ಸಲೆಂಟ್ ಆಗಬೇಕು ಅಂತ ಹೇಳಿದ್ರೆ ಹೇಗೆ ಕೂತ್ಕೊತೀರಾ? ನನಗೆ ಗೊತ್ತು ಅಂತ ಕೂತ್ಕೊತೀರಾ, ಅಥವಾ ಏನೋ ಕಲ್ತ್ಕೊಳ್ಳೋಣ ಅಂತ ಕೂತ್ಕೊಳ್ಳೋಣ? ಏನು ಗೊತ್ತಿಲ್ಲ ಅಂತ ಕೂತ್ಕೊಬೇಕಾ? ಹೇಗೆ ಕೂತ್ಕೊಬೇಕು? ಕ್ಯಾನ್ ವಿ ಲರ್ನ್ ಸಮಥಿಂಗ್? ಸ್ವಲ್ಪ ಏನೋ ಕಲ್ತ್ಕೊಳ್ಳೋಣ. ಇವತ್ತು ಡೇಟ್ ಫಿಕ್ಸ್ ಆಯಿತು, ಟೈಮ್ ಫಿಕ್ಸ್ ಆಯಿತು, ಒಳಗಡೆ ಬಂದಾಯಿತು, ಟ್ರಾನ್ಸ್ಫಾರ್ಮೇಷನ್ ಮಾಡೋಕೆ ರೆಡಿ ಇದ್ದೀವಿ, ಎಲ್ಲ ರೆಡಿ ಇದ್ದೀವಿ. ಬಟ್ ನಾವು ಎಷ್ಟು ರೆಡಿ ಇದ್ದೀವಿ ಅಂತ ತುಂಬ ಇಂಪಾರ್ಟೆಂಟ್. ಇವತ್ತು ಎಷ್ಟು ರಿಸೀವ್ ಮಾಡ್ಕೊಳಕ್ಕೆ ನಾವು ರೆಡಿ ಇದ್ದೀವಿ ಅಂತ ತುಂಬ ಇಂಪಾರ್ಟೆಂಟ್. ಓಕೆ, ಆ್ಯಕ್ಚುಲಿ ಇನ್ನೂ ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ. ಐ ವಾಂಟ್ ಟು ನೋ ದಟ್ ನೀವು ರೆಡಿ ಇದ್ದೀರಾ ಫಸ್ಟು. ನಿಮ್ಮ ಕಡೆಯಿಂದ ಯಾವಾಗ ಎಸ್ ಅಂತ ಬರುತ್ತೋ ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋದು, ಅಲ್ಲಿ ತನಕ ಕ್ಲಾಸ್ ಸ್ಟಾರ್ಟ್ ಮಾಡಲ್ಲ. ಅದರ್ವೈಸ್ ಯಾಕೆ ಜನ ಫೇಲ್ಯೂರ್ ಆಗ್ತಾರೆ ಅಂತಲೇ ಇವತ್ತು ಫುಲ್ಲು ತೊಗೊಂಡ್ಬಿಡ್ತೀನಿ.